ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್ ಯಾವ್ದು ಇದೆ ಅಂತ ನೋಡ್ಕೋಬರೋಣ. ಸೊ ಫಸ್ಟ್ ಅಪ್ಡೇಟ್ ಬಂದು ರಜತ್ ಪಾಟಿದಾರ್ಗೆ ಇಂಡಿಯನ್ T20 ತಂಡದ ನಾಯಕನಾಗುವಂತಹ ಅವಕಾಶ ಸಿಗ್ತಾ ಇದೆಯಂತೆ. ಎಸ್, ಈ ತರದ ಒಂದು ರಿಪೋರ್ಟ್ ಬರ್ತಾ ಇದೆ. ಸೊ ನೋಡೋದಾದ್ರೆ ರಜತ್ ಪಾಟಿದಾರ್ ಬ್ಯಾಕ್ ಟು ಬ್ಯಾಕ್ 2 IPL ಟ್ರೋಫಿಯನ್ನು ವಿನ್ ಆದಂತಹ ನಮ್ಮ RCB ಕ್ಯಾಪ್ಟನ್ ಆಗಿರ್ತಾರೆ. ಸೊ ಅವರ ಫಾರ್ಮ್ ಇರ್ಬೋದು, ಹಾಗೇನೆ ಅವರ ಕ್ಯಾಪ್ಟನ್ಸಿ ಇರ್ಬೋದು, ಇದೆಲ್ಲವೂ ಕೂಡ ಟೀಮ್ ಇಂಡಿಯಾದ ಕೋಚ್ ಆದಂತಹ ಗೌತಮ್ ಗಂಭೀರ್ ಅವರಿಗೆ ಇಷ್ಟವಾಗಿದೆಯಂತೆ, ಹಾಗೇನೆ ಇಂಡಿಯನ್ ಸೆಲೆಕ್ಟರ್ಸ್ಗೂ ಕೂಡ ಇಷ್ಟವಾಗಿದೆಯಂತೆ. ಆದ್ರಿಂದ ರಜತ್ ಪಾಟಿದಾರ್ ಏನಿದ್ದಾರೆ ಅವರಿಗೆ ಇಂಡಿಯನ್ T20 ಕ್ರಿಕೆಟ್ ಟೀಮ್ ನ ನಾಯಕನಾಗಿ ಮಾಡುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಸೊ ತುಂಬಾ ಲಾಂಗ್ ಟೈಮ್ ಆಗಿ ನಮ್ಮ ರಜತ್ ಪಾಟಿದಾರ್ ಅವರ ಒಂದು ಹೆಸರು ಕೇಳಿ ಬರ್ತಾ ಇದೆಯಂತೆ. ಸೊ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ನಮ್ಮ ರಜತ್ ಪಾಟಿದಾರ್ ಏನಿದ್ದಾರೆ ಮುಂಚೂಣಿಯಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಶ್ರೇಯಸ್ ಅಯ್ಯರ್ ಇರ್ಬೋದು, ಹಾಗೇನೆ ಸೂರ್ಯಕುಮಾರ್ ಯಾದವ್ ಇರ್ಬೋದು, ಇವರನ್ನು ಬಿಟ್ಟು ಇವಾಗ ಈ ಒಂದು ಹೆಸರು ಬರ್ತಾ ಇದೆ. ಸೊ ಅಂಥದ್ರಲ್ಲಿ ಐರ್ಲೆಂಡ್ ಸೀರೀಸ್ ಏನಿದೆ ಅದಕ್ಕೆ ನಮ್ಮ ರಜತ್ ಪಾಟಿದಾರ್ ಅವರು ಸೆಲೆಕ್ಟ್ ಆಗ್ತಾರೆ. ಐರ್ಲೆಂಡ್ ಸೀರೀಸ್ ನಿಂದಲೇ ಈ ಒಂದು ಪ್ರಯೋಗ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಸೊ RCB ಒಂದು ವಿನ್ನಿಂಗ್ ಮೂಮೆಂಟ್ ಏನಿದೆ ಅದು ರಜತ್ ಪಾಟಿದಾರ್ ಅವರ ಜೀವನದಲ್ಲಿ ಒಂದು ಒಳ್ಳೆ ಸಂಕೇತ ಅಂತ ಹೇಳ್ಬೋದು. ಆ ಒಂದು ಒಳ್ಳೆ ಸಂಕೇತ ಇವಾಗ ಅವರಿಗೆ ಇಂಡಿಯಾ ಟೀಮ್ ನ ಒಂದು ಬಾಗಿಲು ಓಪನ್ ಮಾಡ್ತದೆ ಅಂತ ಹೇಳ್ಬಹುದಾಗಿರ್ತದೆ. ನೀವೇ ನೋಡಿರ್ತೀರಾ IPL ನಲ್ಲಿ ಯಾವ ರೀತಿ ಅವರು ನಂಬರ್ 4 ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿರ್ತಾರೆ. ಸೊ ನಂಬರ್ 4 ನಲ್ಲಿ ಆಟ ಆಡ್ತಾರೆ ಅಂತ ಹೇಳಿದ್ರೆ ಟೀಮ್ ಇಂಡಿಯಾದ ಬ್ಯಾಲೆನ್ಸ್ ಮಾಡೋಕೆ ತುಂಬಾನೇ ಈಸಿ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವಾಗ T20 ಸ್ಕ್ವಾಡ್ ನಲ್ಲಿ ಏನಾದ್ರೂ ಸ್ವಲ್ಪ ಜಾಗ ಖಾಲಿ ಇದೆ ಅಂತ ಹೇಳಿದ್ರೆ ಅದು ನಂಬರ್ 4 ಆಗಿರ್ತದೆ. ಯಾಕಂತ ಹೇಳಿದ್ರೆ ಓಪನಿಂಗ್ ನಲ್ಲಿ ಸಂಜು ಹಾಗೂ ಅಭಿಷೇಕ್ ಶರ್ಮಾ ಇದ್ದಾರೆ, ಹಾಗೇನೆ ಒನ್ ಡೌನ್ ನಲ್ಲಿ ಇಶಾನ್ ಕಿಶನ್ ಇರ್ತಾರೆ. ಸೊ ನಂಬರ್ 4 ಗೆ ಇಲ್ಲಿ 3 ಪ್ಲೇಯರ್ ಹಾಗೂ ಕ್ಯಾಪ್ಟನ್ಸಿ ರೇಸ್ ಇದ್ದೇ ಇರ್ತದೆ. ಸೊ ಅಂಥದ್ರಲ್ಲಿ ಈ 3 ಪ್ಲೇಯರ್ಗಳು ತುಂಬಾನೇ ಮುಂಚೂಣಿಯಲ್ಲಿದ್ರು. ಆದ್ರೆ ಇವಾಗ ರಜತ್ ಪಾಟಿದಾರ್ ಅವರು ಇವಾಗ ಮುಂಚೂಣಿಯಲ್ಲಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ 4ನೇ ಪ್ಲೇಸ್ಗೆ ನಮ್ಮ ರಜತ್ ಪಾಟಿದಾರ್ ಫಿಟ್ ಆಗ್ತಾರೆ, ಹಾಗೇನೆ ಅವರು ಕ್ಯಾಪ್ಟನ್ಸಿ ಕೂಡ ಉತ್ತಮ ಮಾಡಿರ್ತಾರೆ. ಆದ್ರಿಂದ ಅವರ ಹೆಸರು ಕೇಳಿ ಬರ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ICC ಹೊಸ ರೂಲ್ಸ್ ಬಂದಿದೆ. ನೀವೆಲ್ಲ ನೋಡೇ ಇರ್ತೀರಾ, ಟೆಸ್ಟ್ ಕ್ರಿಕೆಟ್ ನಲ್ಲಿ ರೆಡ್ ಬಾಲ್ ಅನ್ನು ಬಳಸ್ತಾರೆ. ಸೊ ರೆಡ್ ಬಾಲ್ ಯೂಸ್ ಮಾಡೋದು ಇವಾಗ ಸ್ವಲ್ಪ ಹಳೆದಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಹೊಸದಾಗಿ ಪಿಂಕ್ ಬಾಲ್ ಅನ್ನು ಡೇ ಮ್ಯಾಚ್ ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ಕನ್ಫರ್ಮೇಶನ್ ನ್ಯೂಸ್ ಆಗಿರ್ತದೆ. ICC ಕಡೆಯಿಂದ ಈ ಒಂದು ನ್ಯೂಸ್ ಬಂದಿದೆ. ಏನಂತ ಹೇಳಿದ್ರೆ ಇನ್ಮೇಲೆ ರೆಡ್ ಬಾಲ್ ಬದಲು ಪಿಂಕ್ ಬಾಲ್ ಗಳನ್ನು ಬಳಸ್ತಾರೆ. ಸೊ ಎಲ್ಲಿ ಅನ್ನೋದು ಇಲ್ಲಿ ಮುಖ್ಯ ಆಗಿರ್ತದೆ. ಸೊ ಎಲ್ಲಾ ಟೆಸ್ಟ್ ಮ್ಯಾಚ್ ಗಳಲ್ಲೂ ರೆಡ್ ಬಾಲ್ ಬದಲಿಗೆ ಪಿಂಕ್ ಬಾಲ್ ಬಳಸ್ತಾರ ಹಾಗಂತ ಇಲ್ಲ. ಕೇವಲ ಕೆಲವೊಂದು ಮೂವ್ಮೆಂಟ್ ಗಳಲ್ಲಿ ಪಿಂಕ್ ಬಾಲ್ ಬಳಸುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹಾಗಾದ್ರೆ ಆ ಮೂವ್ಮೆಂಟ್ ಗಳು ಯಾವ್ದಂತ ನೋಡೋದಾದ್ರೆ ಯಾವಾಗ ಅಂತ ಹೇಳಿದ್ರೆ ಮೋಡವಾದಾಗ ಅಥವಾ ಬ್ಯಾಡ್ ಲೈಟ್ ಇದ್ದಾಗ. ಸೊ ಅಂತಹ ಪರಿಸ್ಥಿತಿಯಲ್ಲಿ ರೆಡ್ ಬಾಲ್ ಬದಲು ಪಿಂಕ್ ಬಾಲ್ ಅನ್ನು ಬಳಸ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ಎಲ್ಲಾ ಟೆಸ್ಟ್ ಗಳಿಗೂ ಕನ್ಫರ್ಮ್ ಆಗಿ ಬಂದಂತಹ ನ್ಯೂಸ್ ಆಗಿರ್ತದೆ. ಹಾಗೇನೆ ಈ ಒಂದು ಪಿಂಕ್ ಬಾಲ್ ಬಳಸಬೇಕಾದ್ರೆ 2 ತಂಡಗಳ ಅನುಮತಿ ಇರಬೇಕು. ಕೇವಲ ಒಂದು ತಂಡ ಅನುಮತಿ ಕೊಟ್ರೆ ಸಾಕಾಗೋದಿಲ್ಲ, ಇನ್ನೊಂದು ತಂಡ ಕೂಡ ಇದಕ್ಕೆ ಸಮ್ಮತಿ ಸೂಚಿಸಬೇಕಾಗ್ತದೆ. ಆ ನಂತರದಲ್ಲಿ ಈ ಒಂದು ಪಿಂಕ್ ಬಾಲ್ ಅನ್ನು ಯೂಸ್ ಮಾಡಬಹುದಾಗಿರ್ತದೆ. ಸೊ ಪಿಂಕ್ ಬಾಲ್ ಅಂಡರ್ ಫ್ಲಡ್ ಲೈಟ್ ಏನಿದೆ ಅದರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ. ಸೊ ಅದರಿಂದ ಈ ಒಂದು ಬಾಲ್ ಅನ್ನು ಯೂಸ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇದೆ, ಅದು RCB ಕಡೆಯಿಂದ. ಸೊ RCB ಅಭಿಮಾನಿಗಳೇನೋ ತುಂಬಾ ಜೋರು ಅಂತ ಅನ್ಕೊಂಡಿದೆ, ಬಟ್ ಇವಾಗ RCB ಪ್ಲೇಯರ್ ಕೂಡ ತುಂಬಾನೇ ಜೋರಾಗಿದ್ದಾರೆ. ಸೊ ಅವರಿಗೆ ಇವಾಗ ದಂಡ ಬಿದ್ದಿದೆ ಅಂತ ಹೇಳ್ಬೋದು. ಸೊ IPL ಏನೋ ಮುಗಿದಿದೆ, ಅದು ದಂಡ ಬಿತ್ತ ಅಂತ ನೀವು ಯೋಚನೆ ಮಾಡಬಹುದು. ಆದ್ರೆ ಈ ದಂಡ ಬಿದ್ದಿದ್ದು IPL ಫೈನಲ್ ಅಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಗೆ ಆಗಿರ್ತದೆ. ಸೊ IPL ಫೈನಲ್ ಏನೋ ಮುಕ್ತಾಯವಾಗಿದೆ, ನಮ್ಮ RCB ವಿನ್ ಆಗಿದೆ. ಆದ್ರೆ ನಮ್ಮ RCB ಒಬ್ಬ ಪ್ಲೇಯರ್ ಮಾಡಿದಂತಹ ತಪ್ಪಿಗೆ ಇವಾಗ ಅವರಿಗೆ ದಂಡ ಬಿದ್ದಿದೆ. ದಂಡ ಏನಂತ ಹೇಳಿದ್ರೆ 2 ಡಿಮೆರಿಟ್ ಪಾಯಿಂಟ್ ಸಿಕ್ಕಿದೆ, 50% ಫೈನ್ ಕೂಡ ಬಿದ್ದಿದೆ. ಹಾಗೇನೆ ಮುಂದಿನ ಮ್ಯಾಚ್ ನಲ್ಲಿ ಈ ಒಂದು ಪ್ಲೇಯರ್ ಏನಿದ್ದಾರೆ ಅವರು RCB ಪರ ಆಟ ಆಡೋಕೆ ಇಲ್ಲ. RCB ಪರ ಅಂತಲ್ಲ, ಅವರು ಯಾವುದೇ ಟೀಮಿಗೆ ಹೋದ್ರೂ ಕೂಡ IPL ನಲ್ಲಿ ಅವರು ನೆಕ್ಸ್ಟ್ ಮ್ಯಾಚ್ ಆಡೋಕೆ ಇಲ್ಲ. ಆದ್ರೆ ಇಲ್ಲಿ ಅವರನ್ನು RCB ಬಿಟ್ಟು ಕೊಡೋದಿಲ್ಲ. ಆದ್ರಿಂದ ಅವರು IPL ನಲ್ಲಿ ಮುಂದಿನ ಮ್ಯಾಚ್ ನಲ್ಲಿ ನಮ್ಮ RCB ಪ್ಲೇಯಿಂಗ್ 11 ನಲ್ಲಿ ಕಾಣ ಸಿಗೋದಿಲ್ಲ. ಸೊ ಹಾಗಾದ್ರೆ ಆ ಪ್ಲೇಯರ್ ಯಾರಂತ ಹೇಳಿದ್ರೆ ಅದು ಟಿಮ್ ಡೇವಿಡ್ ಆಗಿರ್ತಾರೆ. ಸೊ ರೀಸನ್ ಏನಿರ್ಬಹುದು? ರೀಸನ್ ಬಂದು ಐಸ್ ಬ್ಯಾಗ್ ಏನಿದೆ ಅದನ್ನು ಅಂಪೈರ್ ಏನಿದ್ದಾರೆ ಅವರ ಕಡೆ ಇಂಟೆನ್ಷನಲಿ ಎಸೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಬೇಕಂತಲೇ ಎಸೆದಿದ್ದಾರೆ ಅಂತ ಅವರ ಒಂದು ವಾದವಾಗಿರ್ತದೆ. ಆ ಅಂಪೈರ್ ಯಾರಂತ ಹೇಳಿದ್ರೆ ನಿತಿನ್ ಮೆನನ್. ಸೊ ನಿಮ್ಗೆ ಗೊತ್ತೇ ಇರ್ತದೆ ನಿತಿನ್ ಮೆನನ್ ಎಷ್ಟರ ಮಟ್ಟಿಗೆ ನಮ್ಮ RCB ಯನ್ನು ದ್ವೇಷ ಮಾಡ್ತಾರೆ ಅಂತ. ಸೊ ನೀವೆಲ್ಲ ನೋಡೇ ಇರ್ತೀರಾ, ಹೇಳಕ್ಕೆ ಬೇಡ ಅಂತ ಅನಿಸ್ತಾ ಇದೆ. ಇವರು ಒಂಥರ
RCB ಹೇಟರ್ಸ್ ಅಂತ ಹೇಳ್ಬೋದು. ಆದ್ರೂ ಈ ಒಂದು ಇನ್ಸಿಡೆಂಟ್ ಏನಿದೆ ಅದು ಇವಾಗ ವೈರಲ್ ಆಗ್ತಾ ಇದೆ. ಸೊ ಟಿಮ್ ಡೇವಿಡ್ ಅವರಿಗೆ ಒಂದು ಮ್ಯಾಚ್ ಬ್ಯಾನ್ ಬಿದ್ದಿದೆ. ನಮ್ಮ RCB ಪರ ಅವರು ಆಟ ಆಡುವುದಿಲ್ಲ ಒಂದು ಮ್ಯಾಚ್ಗೆ. ಹಾಗೇನೆ ಅವರ 50% ಫೈನ್ ಕೂಡ ಬಿದ್ದಿದೆ. ಮೊದಲು ಕೂಡ ಅವರಿಗೆ 20% ಬಿದ್ದಿತ್ತು, ಆಮೇಲೆ ಇನ್ನೊಂದು ಸಲ ತಪ್ಪು ಮಾಡಿದ್ರು ಆವಾಗಲೂ ಫೈನ್ ಬಿದ್ದಿತ್ತು. ಸೊ ಏನ್ ಮಾಡೋಕ್ಕಾಗೋದಿಲ್ಲ. ಈ ಒಂದು ಸನ್ನಿವೇಶ ಏನಿದೆ ಸೊ ಇಂಟೆನ್ಷನಲಿ ಅಂತ ಹೇಳಿದ್ದಾರೆ. ಸೊ ನನಗೆ ಅನ್ಸೋದಿಲ್ಲ ಇಂಟೆನ್ಷನಲಿ ಆಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ರನ್ ಮಾಡುವ ಮೂವ್ಮೆಂಟ್ ನಲ್ಲಿ ಈ ರೀತಿಯಾದಂತಹ ಒಂದು ಸನ್ನಿವೇಶ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕೆ ನಿತಿನ್ ಮೆನನ್ ಬೇಕಂತೇಳಿ ಎಸೆದಿದ್ದಾರೆ ಅಂತ ಹೇಳಿರಲೂಬಹುದು. ಸೊ ಅದಕ್ಕೆ ಅವರಿಗೆ ಫೈನ್ ಬಿದ್ದಿದೆ. ಸೊ ಇದು IPL ನ ರೂಲ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡಿದಂತೆ ಆಗಿರ್ತದೆ ಅಂತೆ. ಸೊ ಅದರಿಂದ ಅವರಿಗೆ ಫೈನ್ ಬಿದ್ದಿದೆ. ಸೊ ಏನ್ ಮಾಡೋಕ್ಕಾಗೋದಿಲ್ಲ, ಕೆಲವೊಮ್ಮೆ ಫೈನ್ ಬೀಳುತ್ತೆ. ಸೊ ಈ ರೀತಿಯಾದ ಒಂದು ಸನ್ನಿವೇಶ ಮುಂಚೆನೆ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ IPL ಫೈನಲ್ ಆದ್ಮೇಲೆ ಈ ರೀತಿಯಾದಂತಹ ಒಂದು ಸನ್ನಿವೇಶ ಆಗಿದೆ ಅಂತ ಹೇಳಿದ್ರೆ ಅದರಿಂದ RCBಗೆ ಅಷ್ಟೊಂದು ಹೊಡೆತ ಬೀಳೋದಿಲ್ಲ. ಆದ್ರೆ ಟೀಮ್ ಡೇವಿಡ್ ಏನಿದ್ದಾರೆ ನೆಕ್ಸ್ಟ್ ಮ್ಯಾಚ್ ನಲ್ಲಿ ರೆಸ್ಟ್ ಮಾಡ್ತಾರೆ. ಅದು ನೆಕ್ಸ್ಟ್ ಸೀಸನ್ ಅಲ್ಲಿ 2027ಕ್ಕೆ. ಸೊ ಅವಾಗ ಬೇರೆ ಯಾವ ಪ್ಲೇಯರ್ಗೆ ಅದು ಚಾನ್ಸ್ ಸಿಗ್ಬಹುದು ಒಂದು ಮ್ಯಾಚ್ಗೆ. ಸೊ ಇದರಿಂದ ಟೀಮ್ ಡೇವಿಡ್ ಏನಿದ್ದಾರೆ ನೆಕ್ಸ್ಟ್ ಮ್ಯಾಚ್ ನಲ್ಲಿ ನಮ್ಮ RCB ಪರ ಆಟ ಆಡುವುದಿಲ್ಲ. ಸೊ ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಒಂದು ವೇಳೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.